ಸ್ನೇಹಿತರೆ ಹಾಗೂ 8ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್.ಕೆ. ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 8ನೇ ತರಗತಿಯ ಗಣಿತ ಪ್ರಕಾಶ ಪಠ್ಯಪುಸ್ತಕದ ಅಧ್ಯಾಯವಾದಂತಹ ಸ್ಟೋರಿ ಆಫ್ ನಂಬರ್ಸ್ ಅಂದ್ರೆ ಸಂಖ್ಯೆಗಳ ಕತೆ ಈ ಘಟಕದ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಲೆಕ್ಕಗಳು ಮತ್ತು ಅಭ್ಯಾಸದ ಲೆಕ್ಕಗಳಿಗೆ ಪರಿಹಾರಗಳನ್ನು ಹುಡುಕೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ. ಈಗ ಪುಟ ಸಂಖ್ಯೆ 4ರಲ್ಲಿ ಬರ್ತಕ್ಕಂಥ ಎಣ್ಣಿಕೆಯ ಮೂಲ ವಿಧಾನಗಳು, ಫಿಗರ್ ಇಟ್ ಔಟ್, ಈ ಟಾಪಿಕ್ಗೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಪ್ರಶ್ನಾವಳಿಗಳಲ್ಲಿ ಮೊದಲನೇ ಪ್ರಶ್ನೆ, ಹಸುಗಳು ಸುರಕ್ಷಿತವಾಗಿ ಮರಳಿವೆ ಎಂದು ಖಚಿತಪಡಿಸಿಕೊಳ್ಳುವುದು ಹೇಗೆ? ನಾವು ಹಸುಗಳನ್ನ ಮೇಯ್ಸಕ್ಕೆ ಹೋದಾಗ ಅವು ಸುರಕ್ಷಿತ ಹೋಗಿ ಬಂದಾಗ ಅವುಗಳನ್ನ ಎಣಿಸೋದು ಯಾವ ರೀತಿ ಎಣಿಸಬೇಕು ಅಂದಾಗ ಮೊದಲನೇದು ಹಂತ ಒಂದೇದು ಮಾಡಬಹುದು, 1 to 1 ಮ್ಯಾಪಿಂಗ್ ಮಾಡಬಹುದು. ಅಂದ್ರೆ ಪ್ರತಿ ಹಸುವಿಗೆ ಒಂದರಂತೆ ಕಡ್ಡಿ ಅಥವಾ ಕಲ್ಲುಗಳನ್ನ ಬಳಸೋದು, ಒಂದಕ್ಕೆ ಒಂದು, ಈ ಪದ್ಧತಿ ಬಳಕೆ ಮಾಡೋದು. ಹಂತ 2, ಬೆಳಿಗ್ಗೆ ಹಸು ಹೊರ ಹೋದಾಗ ಪ್ರತಿ ಹಸುವಿಗೆ ಒಂದು ಕಲ್ಲನ್ನ ಪ್ರತ್ಯೇಕ ಚೀಲಕ್ಕೆ ಹಾಕೋದು. ಹಂತ 3ರಲ್ಲಿ ಸಂಜೆ ಹಸುಗಳು ಮರಳಿದಾಗ ಪ್ರತಿ ಹಸುವಿನ ಒಂದೊಂದು ಕಲ್ಲನ್ನು ಚೀಲದಿಂದ ಹೊರ ತೆಗೆಯುವುದು. ಚೀಲದಲ್ಲಿ ಕಲ್ಲು ಉಳಿದರೆ ಹಸು ಕಾಣೆಯಾಗಿದೆ ಎಂದು ತಿಳಿಯಬಹುದು. ಇದು 1 to 1 ಮ್ಯಾಪಿಂಗ್ ಮೆಥಡ್ ಅಂತ ಕರಿತೇವೆ ನಾವು. ಅಂದ್ರೆ ಒಂದಕ್ಕೆ ಒಂದು ಬಾರಿಸ್ತಕ್ಕಂಥ ಪದ್ಧತಿ. ಅಂದ್ರೆ ಹೋದಾಗ ಕಲ್ಲನ್ನ ಚೀಲದಲ್ಲಿ ಹಾಕೋದು, ಮರಳಿ ಬಂದಾಗ ಚೀಲ ಒಂದೊಂದು ತೆಗೆಯೋದು. ಉಳಿದು ಅಂದ್ರೆ ಹಸು ಕಾಣೆಯಾಗಿದೆ, ಉಳಿಯದಿದ್ದರೆ ಸರಿಯಾಗಿವೆ ಎಂದು ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಇನ್ನು 2ನೇ ಪ್ರಶ್ನೆ, ನೆರೆಯವರಿಗಿಂತ ನಮ್ಮ ಬಳಿ ಹಸು ಕಡಿಮೆ ಇವೆ ಎಂದು ತಿಳಿಯುವುದು ಹೇಗೆ? ನಿಮ್ಮ ಹಸುಗಳ ಸಂಖ್ಯೆ ಒಂದು ಕಡ್ಡಿ ಕಟ್ಟು ಅಥವಾ ನೆರೆಯವರ ಹಸುಗಳಿಗೆ ಇನ್ನೊಂದು ಕಟ್ಟು ಸಿದ್ಧಪಡಿಸು. 2 ಕಟ್ಟುಗಳಿಂದ ಏಕಕಾಲದಲ್ಲಿ ಒಂದೊಂದು ಕಡ್ಡಿಯನ್ನ ತೆಗೆಯುತ್ತಾ ಹೋಗಿ ಯಾವ ಕಟ್ಟು ಮೊದಲು ಖಾಲಿಯಾಗುತ್ತದೆ ಅವರ ಬಳಿ ಹಸು ಕಡಿಮೆ ಇದೆ ಎಂದು ಅರ್ಥ. ಪುಟ ಸಂಖ್ಯೆ 7ರಲ್ಲಿ ಬರ್ತಕ್ಕಂಥ ಅಂಕಗಣಿತದ ಕ್ರಿಯೆಗಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳು. ಕಡ್ಡಿಗಳನ್ನ ಬಳಸಿ ಲೆಕ್ಕಾಚಾರ ಮಾಡುವುದು ಹೇಗೆ? ಈಗ ಸಂಕಲನ ಮಾಡಬೇಕಾದ್ರೆ 2 ಗುಂಪಿನ ಕಡ್ಡಿಗಳನ್ನ ಸೇರಿಸಿ ಒಂದೇ ದೊಡ್ಡ ಗುಂಪು ಮಾಡ್ತಕ್ಕಂಥದ್ದು. ವ್ಯವಕಲನ ಮಾಡುವಾಗ ದೊಡ್ಡ ಗುಂಪಿನಿಂದ ಸಣ್ಣ ಸಂಖ್ಯೆಯಷ್ಟು ಕಡ್ಡಿಗಳನ್ನ ತೆಗೆಯುವುದು. ಗುಣಾಕಾರ ಮಾಡುವಾಗ ಉದಾಹರಣೆಗೆ 4 × 3 ಮಾಡಲು 4 ಕಡ್ಡಿಗಳ 3 ಗುಂಪು ಮಾಡಿ ಸೇರಿಸುವುದು. ಭಾಗಾಕಾರ ಮಾಡುವಾಗ ಒಟ್ಟು ಕಡ್ಡಿಗಳಿಂದ ನಿಷ್ಠ ಗುಂಪುಗಳನ್ನ ಎಷ್ಟು ಬಾರಿ ತೆಗೆಯಬಹುದು ಎಂದು ನೋಡುವುದು. ಪುಟ ಸಂಖ್ಯೆ 9ರಲ್ಲಿ ಬರ್ತಕ್ಕಂಥ ಗುಮುಲ್ಗಲ್ ಸಂಖ್ಯೆಗಳ ರಚನೆ. ಇದು ಆಧಾರ 2ರ ಪದ್ಧತಿ ಆದ್ರೆ ಆಧಾರ ಪದ್ಧತಿ 2ರಿಂದ ಪದ್ಧತಿ ಆಗ್ಯದ. ಈಗ 3ನ್ನ ಉಕಾಸರ್ ಉರಾಫನ್ ಅಂದ್ರೆ 2 + 1 ಹೊತ್ತು ಬರಿಬಹುದು. ಇನ್ನು 4ನ್ನ ಉಕಾಸರ್ ಅಂದ್ರೆ 2 + 2. 5ನ್ನ ಉಕಾಸರ್ ಉರಾಫ್ ಹೊತ್ತ ಮಾಡಬಹುದು. ಉರಾಫ್ ಅಂದ್ರೆ 1, ಉಕಾಸರ್ ಅಂದ್ರೆ 2. ಅಂದ್ರೆ ಹೆಂಗ್ ಮಾಡಬಹುದು ಅನ್ನೋದು ವಿದ್ಯಾರ್ಥಿ ತಿಳ್ಕೊಳ್ಳೋಣ. ಮೊದಲನೇದಾಗಿ 3 ತಗೊಳ್ಳಿ. ಇದು ಆಧಾರ 2ರ ಪದ್ಧತಿ ಪರಿವರ್ತನೆ 2ರಿಂದ ಭಾಗಿಸ್ಬೇಕು. ಆಗ 2 1 2 2 1 2 ಎಷ್ಟು ಉಳಿತದ? 1 ಉಳಿತದ. ಅದಕ್ಕಾಗಿ ಇದನ್ನ ನಾವು ಈ ರೀತಿ ಉಕಾಸರ ಪದ್ಧತಿ ಅಂತ ಕರಿತೇವೆ. 2ರಲ್ಲಿ ಭಾಗಿಸೋದು 1 ಉಳಿತದ. 1 1 ಆಗ್ತದೆ. ಇನ್ನು 4ನ್ನ ನಾವು ಉಕಾಸರ್ 2 + 2 2 4.
ಇದನ್ನ 2 4 ಮತ್ತೆ 2 4 ಗೊತ್ತಾ ಈ ರೀತಿ ಅವಕಾಶ ಪದ್ಧತಿಯನ್ನು ಬಳಕೆ ಮಾಡ್ತಾವು. ಇನ್ನು ಪುಟ ಸಂಖ್ಯೆ 11ರಲ್ಲಿ ಬರ್ತಕ್ಕಂಥ ರೋಮನ್ ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದಂತ ಪ್ರಶ್ನೆಗಳು. ರೋಮನ್ ಸಂಖ್ಯೆಯನ್ನು ಬರಿಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು 1 2 3 4 5 ಇದು ಅಂದ್ರೆ ರೋಮನ್ ಅಂಕಿಯಲ್ಲಿ ಯಾವ ರೀತಿ ಬರೀತೀವಿ ಅಂದ್ರೆ ಇದಕ್ಕೆ 1 ಇಲ್ಲಿ 2 ಗೆರೆಗಳು, ಇಲ್ಲಿ 3 ಗೆರೆಗಳು, ಇಲ್ಲಿ 4 ಗೆರೆಗಳು, ಇಲ್ಲಿ 5 ಗೆರೆ. ಇನ್ನು ಅದೇ ಒಂದೇಳಿ 10 ಎತ್ತರ ಯಾವ ರೀತಿ 5 ಇದು 5 ಇದಕ್ಕೆ ಹೆಕ್ಸ್ ಬರೆದ್ರೆ 10 ಸಿ ಬರೆದ್ರೆ 50 ಎಮ್ ಬರೆದ್ರೆ 100 ಎಮ್ ಅಲ್ಲಿ ಬರೆದ್ರೆ 100 ಇಲ್ಲ 1000. ಈಗ 100ದು ಏನು ರೋಮನ್ ಸಂಖ್ಯಾ ಪದ್ಧತಿಯನ್ನು ತಿಳ್ಕೊಬೇಕು. ಇಲ್ಲಿ 50ರದ್ದು ಎಲ್ ಆಗ್ತದ ಅಂದ್ರೆ ನನ್ನ ನೆನಪಿಟ್ಕೋರಿ ವಿ ಅಂದ್ರೆ 5, ಎಕ್ಸ್ ಅಂದ್ರೆ 10, ಎಲ್ ಅಂದ್ರೆ 50, ಸಿ ಅಂದ್ರೆ 100, ಎಮ್ ಅಂದ್ರೆ 1000 ಇದಾಗ್ತದ. ಡಿ ಅಂದ್ರೆ 500, ಡಿ ಅಂದ್ರೆ 500. ಇದು ರೋಮನ್ ಸಂಖ್ಯಾ ಪದ್ಧತಿ. ಹಂಗಾರೆ 1222 ಬರಿಬೇಕಾದ್ರೆ ನಾವು 1000ಕ್ಕೆ ನಾವು ಎಮ್ ಅಂತ ಬರಿತಾವು. ಇನ್ನು 222 ಬರಿಬೇಕಾದ್ರೆ 200 ಅಂದಾಗ 100ಗೆ ಸಿ ಬರಿತಾವು. 2 ಸಿ ಬರೆದ್ರೆ 200 ಆಯ್ತು. ಆಗ 1000 ಎಮ್ ಅಂದ್ರೆ 1000 ಆಯ್ತು. ಇನ್ನು 1 ಸಿ ಅಂದ್ರೆ 500, 2 ಸಿ ಬರ್ದಂದ್ರೆ 2 ಸಿ ಅಂದ್ರೆ ಎಷ್ಟಾಯ್ತು 200 ಆಯ್ತು. ಇನ್ನು ಎಕ್ಸ್ ಎಕ್ಸ್ ಅಂದ್ರೆ ಎಕ್ಸ್ ಎಕ್ಸ್ ಅಂದ್ರೆ 1 ಎಕ್ಸ್ ಅಂದ್ರೆ 10 10 ಆಯ್ತು 20 ಆಯ್ತು. ಇನ್ನು 2 ರೋಮನ್ ಅಂಕಿ ಅಂದ್ರೆ 2 ಇವನ್ನೆಲ್ಲ ಕೂಡಿಸಿರ 1222 ಆಗ್ತದೆ. ಇನ್ನು 2999 2000 ಬೇಕು. 1000ಕ್ಕೆ 1 ಎಮ್ 2 ಎಮ್ ಬರೆದ್ರೆ 2 ಎಮ್ ಬರೆದ್ರೆ 1 ಎಮ್ ಅಂದ್ರೆ 1000 ಅದ್ರೆ 2000 ಆಯ್ತು. ಇನ್ನು 900 ಬರಬೇಕು. 800 ಬರಿಬೇಕಾದ್ರೆ ಎಮ್ ಅಂದ್ರೆ 1000, 1000ದಾಗ 100 ಕಳಿಬೇಕು. 100 ಕಳಿಬೇಕಾದ್ರೆ ಅದು ಹಿಂದಿ ಸೈಡ್ ಬರೆದ್ರೆ 100 ಆಯ್ತು. ಇದು 100 ಕಳೆದ ಹಂಗ 1000ರಲ್ಲಿ ಎಮ್ ಹಿಂದಿನ ಬಾಜುಕ್ ಬರೆದಾಗ 100 ಕಡಿಮೆ ಅಂದ್ರೆ 900 ಆಗ್ತದೆ. 900. ಇನ್ನು ನೆಕ್ಸ್ಟ್ 99 ಬರಬೇಕು. 99 ಬರಬೇಕಾದ್ರೆ ಸಿ ಅಂದ್ರೆ 100, 100ರ ಹಿಂದೆ ಎಕ್ಸ್ ಬರ್ದು ಅಂದ್ರೆ 90 ಆಗ್ತದೆ. ಎಷ್ಟಾಯ್ತು 90 ಆಯ್ತು. ಇನ್ನು 9 ಎಕ್ಸ್ ಹಿಂದೆ ಒಂದು ಗೆರೆಗಳಾದ್ರೆ 9 ಆಯ್ತು. ಹೀಗೆ 2999 ಬರಿಬಹುದು. ಇದೇ ರೀತಿಯಾಗಿ 302 300 3 ಸಿಗಳು ಬರೆದ್ರೆ 300 ಆಯ್ತು. ಮುಂದೆ 2. ಇನ್ನು 715 ಬರಿಬೇಕಾದ್ರೆ ಡಿ ಅಂದ್ರೆ 500, ಡಿ ಅಂದ್ರೆ 500, ಸಿ ಅಂದ್ರೆ 200, 710. 15 ಬರಿಬೇಕಾದ್ರೆ ಎಕ್ಸ್ ವಿ ಅಂದ್ರೆ 15. ಇನ್ನು ರೋಮನ್ಗಳ ಸಂಕಲನ ಪುಟ ಸಂಖ್ಯೆ 12ರಲ್ಲಿ ಬರ್ತಕ್ಕಂಥ ರೋಮನ್ಗಳ ಸಂಕಲನ ಎಲ್ ಎಕ್ಸ್ 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 ವಿ ಐ ಐ ಪ್ಲಸ್ ಎಲ್ ಎಕ್ಸ್ ಎಕ್ಸ್ ವಿ ತ್ರಿಬಲ್ ಐ ಇವನು ಕೂಡಿಸ್ಬೇಕು. ಕೂಡಿಸಿದಾಗ ಅಂದ್ರೆ 87 ಪ್ಲಸ್ 78 ಕೂಡಿಸೋದು. ಇದು ಹಂತ ಎಲ್ಲ ಚಿಹ್ನೆಗಳನ್ನು ಒಟ್ಟು ಕೂಡಿಸೋದು ಅಂದ್ರೆ
ಎಲ್ ಎಲ್ ಎರಡರಲ್ಲಿ ಎಲ್ ಇರ್ತಕ್ಕಂಥದ್ದು. ಇಲ್ಲೂ ಎಲ್ ಅದ, ಇಲ್ಲೂ ಎಲ್ ಅದ. ಎಕ್ಸ್ ಇಲ್ಲಿ 3 ಎಕ್ಸ್ ಅದಾವು, ಇಲ್ಲಿ 2 ಎಕ್ಸ್ ಅದಾವು, 5 ಎಕ್ಸ್ಗಳು. ಇಲ್ಲಿ ವಿ ಒಂದು, ಇಲ್ಲಿ ವಿ ಒಂದು. ಇನ್ನು ಆಯ್ಗಳು 5 ಅದ, 5 ಬಾರಿ. ಈಗ ಗುಂಪು ಬದಲಾವಣೆ ಮಾಡೋಣ. ಎಲ್ ಮಾಡಿದಾಗ ಸಿ ಇರ್ತದೆ. ಅಂದ್ರೆ 50 + 50 100 ಆಗ್ತದೆ. ಇನ್ನು ವಿಗಳು 2 ಕೂಡ್ಸೋಣ. 2 ವಿ ಕೂಡ್ಸ್ರೆ 5 + 5 ಅಂದ್ರೆ 10 ಆಗ್ತದೆ. 5 ಆಯ್ಗಳು ಅಂದ್ರೆ ಅದು ವಿ ಆಗ್ತದೆ. ಅಂದ್ರೆ ಎಲ್ಲವನ್ನ ಕೂಡಿಸಿದಾಗ ಸಿಗ್ತದೆ. ಅಂದ್ರೆ CLXV ಅಂದ್ರೆ 165. 165 ಆಗ್ತದೆ. ಅಂದ್ರೆ 80 78 ಕೂಡಿಸಿದಾಗ 165. ಪುಟ ಸಂಖ್ಯೆ 15 ಆಧಾರ 5ಕ್ಕೆ ಸಂಬಂಧಿಸಿದಂತ ಪದ್ಧತಿ, ಬೇಸ್ 5 ಪದ್ಧತಿ. ಈ 15ಅನ್ನ ನಾವು ಆಧಾರ 5ರ ಪದ್ಧತಿ ಮಾಡ್ಬೇಕಾರೆ 15ಅನ್ನ 5ದ ಎಷ್ಟು ಗುಂಪು ಆಗ್ತಾವು? 5 3 15. ಏನು ಉಳಿಯಲ್ಲ. ಅಂದ್ರೆ 5ದ 3 ಗುಂಪು ಆಗ್ತಾವು. 5ರ 3 ಗುಂಪುಗಳು. ಇನ್ನು 50ಅನ್ನ ಬರಿಬೇಕಾದ್ರೆ 25ರ 2 ಗುಂಪುಗಳು ಆಗ್ತಾವು. ಅದರ 5ರ ಪದ್ಧತಿ 25ರ 2 ಗುಂಪು ಆಗ್ತಾವು. ಅಂದ್ರೆ 25ರದ 2 ಗುಂಪುಗಳು. 137 ಬರೆದಾಗ 125ರ 1 ಗುಂಪು, 2 5ರ ಗುಂಪು, 2 ಬಿಡಿಗಳ ಗುಂಪು. ಯಾವುದೇ ಆಧಾರ n ಪದ್ಧತಿಯಲ್ಲಿ ಗುರುತಿಸಿದ ಸಂಖ್ಯೆಗಳು n ರ ಘಾತಾಂಕವಾಗಿರ್ತದ. ನೆನ್ಪಿಟ್ಕೋಬೇಕು. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು. ವಿದ್ಯಾರ್ಥಿಗಳು ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಟು ಆಲ್.